ಎಲ್ರಿಗೂ ನಮಸ್ತೆ. ಬೆಂಗಳೂರಲ್ಲಿ ಎಷ್ಟು ಬ್ಯಾಂಕ್ ಐತೋ ಅಷ್ಟು ಬ್ಯಾಂಕಲ್ಲಿ ನಾನು ಸಾಲ ಮಾಡಿದ್ದೀನಿ. ಸಾಲ ತಗೊಳ್ದಾರ ಬ್ಯಾಂಕೇ ಇಲ್ಲ. ಸಾಲ ಜೊತೆಗೆ ಚೆಕ್ ಬೌನ್ಸು, ಫೈನ್ ಅಂತ ಎಕ್ಸ್ಟ್ರಾ ದುಡ್ಡು ಕಟ್ಟಿದ್ದೀನಿ. ಇದು ನಾನಲ್ಲ, ನನ್ನ ಸ್ನೇಹಿತ ಒಬ್ಬ ಈ ಮಾತು ನನ್ಗೆ ಹೇಳಿದ್ದು. ಒಂದ್ ಮಿನಿಟ್, ನಾನು ಕಣ್ಣಾರ ನೋಡಿದೀವಿ. ಯಾಕಂದ್ರೆ 3 ವರ್ಷಕ್ಕೆ ಮುಂಚೆ ಸುಮಾರು ಒಂದು 50 ರೂಪಾಯಿ 10 ರೂಪಾಯಿ ಕಾಸಿರಲಿಲ್ಲ. ತುಂಬಾ ಪಡೆದಾಟ. ಕೆಲಸ ಬರೋ ಸಂಬಳ ಬಿಟ್ಟು ಕೈ ಮೀರಿ ಸಾಲ ಆಗಿತ್ತು. ಒಂದ್ 4 ಜನ ಸ್ನೇಹಿತರು ಕೊಡ್ಸಿ, ಮನೆ ಪ್ರಾಬ್ಲಮ್ ಇದೆಲ್ಲ, ಮನೆ ನೆಮ್ಮದಿ ಇರ್ಲಿಲ್ಲ, ಫೋನ್ಗಳು ಎತ್ತುತ್ತಾ ಇರಲಿಲ್ಲ. ಹೊಸ ಫೋನ್ಗಳು ಬಂದ್ರೆ ಭಯ, ಎಲ್ಲೆಲ್ಲೋ ಇರೋನು, ಅಷ್ಟು ಪಜಿತಿಲಿದ್ದ. ಆದ್ರೆ ಇವತ್ತು ಸಾಲ ಹೆಂಗೆ ಅಂದ್ರೆ, ಆಮೇಲೆ ಹಂಗು ಸಾಲದಲ್ಲೇ ಒಂದು ಬೈಕ್ ತಗೊಂಡು ದುಡಿತಾ ಡೇ ಅಂಡ್ ನೈಟ್ ಝೊಮ್ಯಾಟೊ ಅದು ಇದು ಮಾಡಿ ಇವತ್ತಿಗೆ ಈ ವಾರಕ್ಕೆ ಎಲ್ಲ ಸಾಲ ತೀರಿಸಿ, ಸಾಲ ಇದೆ ನಾನು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕನ್ನ ಅಂದ್ಕೊಂಡಿದ್ದ, ಬರೋವರ ಹೋಗ್ತಾ ಇದ್ದೇನೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು ಜನ ಫ್ಯಾಮಿಲಿಗಿಂತ ಕೈ ಮೀರಿ ಸಾಲ ಮಾಡಿ ಸೂಸೈಡ್ ಮಾಡ್ಕೊಂಡವ್ರು. ಊರ್ ಬಿಟ್ಟು ದಯವಿಟ್ಟು ಸಾಲ ಮಾಡ್ತೀರಾ ಎದುರಿಸಿ. ನೀವು ಸೂಸೈಡ್ ಮಾಡ್ಕೊಂಡು, ನಮ್ಮ ಮೊನ್ನೆ ತರ ಪೇಪರ್ ಓದಿದ್ರು, ಸೂಸೈಡ್ ಮಾಡ್ಕೊಂಡಿದ್ರು. ಫ್ಯಾಮಿಲಿ ಯಾರು ನೋಡ್ತಾರೆ? ಯಾಕಂದ್ರೆ ಸೂಸೈಡ್ ಮಾಡ್ಕೊಂಡ್ರೆ ಬಗೆಹರಿಯಾಗ. ನೀವು ಊರ್ ಬಿಟ್ಟು ಹೋದ್ರೆ, ಫೋನ್ ಎತ್ತದೇ ಇದ್ರೆ ನೋವೆಲ್ಲ ಅನುಭವಿಸೋದು ಫ್ಯಾಮಿಲಿ ಅವರು. ಒಂದು ಸಾಲ ಮಾಡಕ್ ಹೋಗ್ಬಿಡಿ. ಸಾಲ ಮಾಡಬೇಕು, ಫ್ಯಾಮಿಲಿಗೆ ತೊಂದರೆ ಆಗೋ ಸಾಲ ಮಾಡ್ಬೇಕು. ತೀರ್ಸೋ ಕೆಪಾಸಿಟಿ ಇರ್ಬೇಕು, ಎದುರಿಸೋ ಕೆಪಾಸಿಟಿ ಇರ್ಬೇಕು. ಯಾಕಂದ್ರೆ ಸಾಲ ಮಾಡ್ಬೇಕಾದ್ರೆ ಮನೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ, ಆಧಾರ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀವಿ, EMI ಲೋನ್ ಏನೇ ತಗೊಂಡ್ರು, ಫೋನ್ ನಂಬರ್ ರೆಫರೆನ್ಸ್ ಕೊಟ್ಟಿರ್ತೀವಿ ನಮ್ಮ ಸ್ನೇಹಿತರು, ಮನೆಯವ್ರದ್ದು. ನಾವ್ ಎತ್ತಲಿಲ್ಲ, ನಾವು ಫೇಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ, ನಮ್ಮಿಂದ ನಮ್ಗೆ ತೊಂದರೆ ಆಗೋದು ಬೇಡ, ನಮ್ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಇದು ನಮ್ಮ ಸ್ನೇಹಿತನ ಬೆಸ್ಟ್ ಎಕ್ಸಾಂಪಲ್. ಅವ್ನು ಇವಾಗ ಹೇಳ್ತಾನೆ, ನಾವ್ಯಾಕೆ ಇರಬೇಕು ಅಂದ್ರೆ, ನನ್ನಿಂದಾದ್ರೆ ಎಷ್ಟೋ ಬ್ಯಾಂಕ್ ನಾವು ಊಟ ಹಾಕಿದ್ದೀನಿ. ಯಾಕಂದ್ರೆ EMI ಗಿಂತ ಎಕ್ಸ್ಟ್ರಾ ಫೈನ್ ಕಟ್ಟಿದ್ದೀನಿ, ಎಕ್ಸ್ಟ್ರಾ ಫೈನ್ಗಳು, ಚೆಕ್ ಬೌನ್ಸ್ ಎಕ್ಸ್ಟ್ರಾ ಕಟ್ಟಿದ್ದೀನಿ ನಾನು. ಇವತ್ತಿಗೆ ದೇವ್ರ ದಯಿಂದ ಫೇಸ್ ಮಾಡ್ದ ಅವನು. ಡೇ ಅಂಡ್ ನೈಟ್ ಮಳೆಯಲ್ಲಿ 12 1 ಗಂಟೆ ಅದು ಝೊಮ್ಯಾಟೊ ಇದೆಲ್ಲ ಮಾಡೋನು. ಅಷ್ಟು ಬೇವಸರಿಸ್ತಾ, ಲೋನ್ ಗಾಡಿನೂ ತೀರಿಸ್ತಾ, ಸಾಲನೂ ತೀರಿಸ್ತಾ, ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಮನೆ ದೇವ್ರಿಗೆ ಹೋಯ್ತಾ ಇದ್ದೀನಿ. ನೋಡಿ, ಎಲ್ಲಾರ ಲೈಫಲ್ಲಿ ಇಂಥ ದಿನ ಬರಲಿ. ಸಾಲ ಅಲ್ಲ, ಯಾಕಂದ್ರೆ ಪ್ರಪಂಚದಲ್ಲಿ ಶ್ರೀಮಂತ ಯಾರು ಅಂದ್ರೆ, ಒಂದು ಆರೋಗ್ಯ ಚೆನ್ನಾಗಿರೋನು, ಅದು ಬಿಟ್ರೆ ಸಾಲ ಇದೆ ಇರೋನು. ಇವರಿಬ್ಬರೇ ಶ್ರೀಮಂತರು. ದುಡ್ಡಿರೋ ಕೋಟಿ ಕೊಟ್ಟಿರೋನಲ್ಲ. ದಯವಿಟ್ಟು ಎಲ್ಲಾರು ಈ ಪರಿಸ್ಥಿತಿಗೆ ಬಂದು ನಿಮ್ ಲೈಫ್ ಇಷ್ಟೇ ಚೆನ್ನಾಗ ಮಾಡ್ಕೊಂಡು ನಿಮ್ಮ ಮನೆ ದೇವರು ಕೈ ಮುಗಿದು ಚೆನ್ನಾಗಿ. ಥ್ಯಾಂಕ್ ಯು.